ಎಲ್ರಿಗೂ ನಮಸ್ಕಾರ. ನನ್ನ ಹೊಸಲಾಗೆ ಎಲ್ರಿಗೂ ಸ್ವಾಗತ. ಇವತ್ತೇನಪ್ಪ ಅಂತಂದರೆ ವಿಷಯ ಬಂದು 10th ಮತ್ತು 12th ಯಾರೆಲ್ಲ ಕಂಪ್ಲೀಟ್ ಮಾಡಿದರೆ ಅವ್ರಿಗೆ ಕೂಡ ದುಬೈಲಿ ಜಾಬ್ ಸಿಗುತ್ತೆ ಅನ್ನೋದನ್ನು ನಾನೊಂದು ಮಾಹಿತಿನ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಇವನೇನಪ್ಪ 10th 12th ಮುಗಿದಿರೋರಿಗೆಲ್ಲ ಜಾಬ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾನಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ದುಬೈಲಿ ಜಾಬ್ ಸಿಗುತ್ತೆ. ನೀವು ಟ್ರೈ ಮಾಡಬೇಕಷ್ಟೇ. ಏನಪ್ಪ ಅಂತಂದರೆ ನೀವು ಎಕ್ಸಾಂಪಲ್ ಆಗಿರೋದು ಯಾವ ಫೀಲ್ಡಲ್ಲಿ ಅಂದರೆ ಆಫೀಸ್ ಬಾಯ್ ಆಗಿರ್ಬೋದು, ಮತ್ತು ಸೆಕ್ಯೂರಿಟಿ ಆಗಿರ್ಬೋದು, ಆಮೇಲೆ ಕೆಲವೊಂದು ಕ್ಲೀನಿಂಗ್ ಕಂಪನೀಸ್ ಇದೆ, ಅದರಲ್ಲಿ ಸೂಪರ್ವೈಸರ್ ಅಂತ ಆ ಥರ ಎಲ್ಲ ಸಿಗುತ್ತೆ. ಆಮೇಲೆ ರಿಸೆಪ್ಷನಿಸ್ಟ್ ಆಗಿರ್ಬೋದು, ಆಮೇಲೆ ಚಾಕ್ಲೇಟ್ ಕಂಪನೀಸ್ ಇದೆ, ಅದರಲ್ಲಿ ಪ್ಯಾಕರ್ ಅಂತ ಆಗಿರ್ಬೋದು, ಫ್ರೂಟ್ಸ್ ಪ್ಯಾಕರ್ ಅಂತ ಆಗಿರ್ಬೋದು. ಆಮೇಲೆ ಸೂಪರ್ ಮಾರ್ಕೆಟ್ಗಳಲ್ಲಿ ಕೌಂಟ್ರಲ್ಲೆಲ್ಲ ಬಿಲ್ಲಿಂಗು. ಮತ್ತು ಈಗ ಯಾವ ಥರ ಅಂದರೆ ಮಾರ್ಕೆಟಲ್ಲಿ ಇನ್ನೊಂದು ಏನಿರುತ್ತೆ ಅಂದರೆ ನೀವೇನಾದ್ರು ಸಾಮಾನು ಪರ್ಚೇಸ್ ಮಾಡಿದಾಗ ಅದು ಬ್ಯಾಗಲ್ಲಿ ಹಾಕಿ ಕೊಡೋದಾಗಿರ್ಬೋದು, ಗಾಡಿ ಹತ್ರ ಹೋಗಿ ಡ್ರಾಪ್ ಮಾಡೋದಾಗಿರ್ಬೋದು ಅದು ಸಾಮಾನು ಲಗೇಜ್ನ. ಸೊ ಆ ಥರ ಎಲ್ಲ ಭಾಳಷ್ಟು ಜಾಬ್ನ ಇಲ್ಲಿ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಆಮೇಲೆ ನೀವು ಡ್ರೈವರಾಗಿ ಕೆಲಸ ಮಾಡ್ಬೋದು, ಆಮೇಲೆ ಡೆಲಿವರಿ ಬಾಯ್ ಕೂಡ ಟ್ರೈ ಮಾಡ್ಬೋದು. ಆದರೆ ಈ ರೂಲ್ಸ್ ಏನಪ್ಪ ಅಂತಂದರೆ ನಮ್ಮ ಇಂಡಿಯಲ್ಲಿ ಕೂಡ ಹೆಂಗಿದೆ, ಡ್ರೈವಿಂಗ್ ಲೈಸೆನ್ಸ್ ಇದ್ರೇ ಗಾಡಿನ ಡ್ರೈವ್ ಮಾಡ್ಬೋದು ಅಂತ. ಅದೇ ಥರ ಇಲ್ಲಿ ಕೂಡ ಇದೆ. ಡ್ರೈವಿಂಗ್ ಲೈಸೆನ್ಸ್ ಕೂಡ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡ್ಬೇಕಂದ್ರೆ ನೀವು ಊರಲ್ಲಿದ್ದು ಅಪ್ಲೈ ಮಾಡೋಕ್ಕಾಗಲ್ಲ. ಹಂಗಾಗಿ ನೀವು ಯಾವುದೋ ಒಂದು ಜಾಬ್ನ ಮಾಡಬೇಕಾಗುತ್ತೆ. ಇಲ್ಲಿ ಜಾಬ್ ಮಾಡಿ ಅಲ್ಲಿಂದ NOC ಪಡ್ಕೊಂಡು ಆ ಕಂಪ್ನಿಯಿಂದ ನೀವು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ. ಅಂದರೆ ರೀಸನ್ ಇಷ್ಟೇ, ಏನಪ್ಪ ಅಂತಂದರೆ ನೀವು ಜಾಬ್ ಮಾಡಿಕೊಂಡು ಲೈಸೆನ್ಸ್ನ ಟ್ರೈ ಮಾಡಿದ್ರೆ ಆ ಲೈಸೆನ್ಸ್ಗೆ ಖರ್ಚು ವೆಚ್ಚ ಮತ್ತು ನೀವು ಒಂದು ಸ್ವಲ್ಪ ದುಡ್ಡು ಏನಿದೆಯಲ್ಲ ಆರಾಮಾಗಿ ಅದರಿಂದ ಮ್ಯಾನೇಜ್ ಮಾಡ್ಬೋದು. ಹಂಗಾಗಿ ಡೆಲಿವರಿ ಬಾಯ್ ಮತ್ತು ಡ್ರೈವರ್ಗೆ ಏನಿದ್ದಾರಲ್ಲ ಇದಕ್ಕೆ ಈಸಿಯಾದ ಒಂದು ವೇ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ಯಾವುದೇ ಫೀಲ್ಡ್ಗೆ ಹೋಗಿ ನೀವು ಯಾವುದೇ ಫೀಲ್ಡ್ಗೆ ಹೋದರೂ ಡ್ರೈವಿಂಗ್ ಲೈಸೆನ್ಸ್ ಯಾರ ಹತ್ರ ಇರುತ್ತಲ್ಲ ಅವರಿಗೆ ಮೊದಲನೇ ಆದ್ಯತೆ ಇರುತ್ತೆ ಇಲ್ಲಿ ದುಬೈಯಲ್ಲಿ. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇರೋರಿಗೆ ಬೇಗ ಜಾಬ್ ಸಿಕ್ಬಿಡುತ್ತೆ. ಅದೊಂದು ಭಾಳ ಈಸಿ ಆಪ್ಷನ್ ಇಲ್ಲಿ. ಹಂಗಾಗಿ ಇಲ್ಲಿ ಜಾಬ್ ಮಾಡೋರು ಆಲ್ಮೋಸ್ಟ್ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ನ ಭಾಳ ಜನ ಟ್ರೈ ಮಾಡಿ ತೊಗೊಳ್ತಾರೆ. ಯಾಕಂತಂದರೆ ಬೇರೆ ಅವ್ರ ಪ್ರಮೋಷನ್ ಆಗಿರ್ಬೋದು, ಆಮೇಲೆ ಮತ್ತು ಬೇರೆ ಕಂಪನಿಗೆ ಒಳ್ಳೆ ಪೊಸಿಷನಲ್ಲಿ ಹೋಗೋದಾಗಿರ್ಬೋದು. ಹಂಗಾಗಿ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಾಗ ಅವ್ರಿಗೆ ಭಾಳಷ್ಟು ಪ್ಲಸ್ ಅಂತಲೇ ಹೇಳ್ಬೋದು. ಮೇನ್ ಏನಪ್ಪ ಅಂದರೆ ನೀವು ದುಬೈಲಿ ಜಾಬ್ ಮಾಡ್ಬೇಕಂದ್ರೆ ಫಸ್ಟು ನೀವು ಪಾಸ್ಪೋರ್ಟನ್ನು ಹೊಂದಿರಬೇಕು. ಅಂದರೆ ಪಾಸ್ಪೋರ್ಟ್ ಅಪ್ಲೈ ಮಾಡಿ ನಿಮ್ಮ ಹತ್ರ ಪಾಸ್ಪೋರ್ಟ್ ಇರಬೇಕು. ಕೆಲವೊಬ್ರು ಏನಾಗುತ್ತೆ ಪಾಸ್ಪೋರ್ಟೇ ಮಾಡ್ಕೊಂಡಿರಲ್ಲ. ಹಂಗಾಗಿ ಜಾಬ್ ಅಪ್ಲೈ ಮಾಡೋದು ಅವ್ರಿಗೆ ಭಾರಿ ಕಷ್ಟ ಆಗುತ್ತೆ. ಫಸ್ಟಾಗಿ ನೀವು ಪಾಸ್ಪೋರ್ಟ್ ಅಪ್ಲೈ ಮಾಡಿ, ಆಮೇಲೆ ಪಾಸ್ಪೋರ್ಟ್ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಇಂಟರ್ವ್ಯೂನ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಆಮೇಲೆ ನೀವು ರೆಸ್ಯೂಮೇನು ಅಪ್ಡೇಟ್ ಮಾಡ್ತಿರಲ್ಲ, ರೆಸ್ಯೂಮಲ್ಲಿ ನಿಮ್ಮ ಪಾಸ್ಪೋರ್ಟ್ ನಂಬರ್ನ ನೀವು ಹಾಕಲೇಬೇಕು. ಏನಕ್ಕಂದರೆ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಫಸ್ಟ್ ಅವರು ನಿಮ್ಮ ಪಾಸ್ಪೋರ್ಟ್ ನಂಬರ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಯಾವ ಥರ ಬ್ಯಾಕ್ಗ್ರೌಂಡ್ ಇದೆ ಅನ್ನೋದನ್ನು ಎಲ್ಲ ಚೆಕ್ ಮಾಡಿಬಿಟ್ಟೆ ಅವ್ರು ನಿಮ್ಮ ಇಂಟರ್ವ್ಯೂ ಮಾಡ್ತಾರೆ. ಸೊ ಹಂಗಾಗಿ ನೀವು ನಿಮ್ಮ ರೆಸ್ಯೂಮಲ್ಲಿ ತಪ್ಪದೆ ನೀವು ಪಾಸ್ಪೋರ್ಟ್ ನಂಬರ್ ಹಾಕಿ. ಆಮೇಲೆ ನಿಮಗೆ ಆದಷ್ಟು ಬೇಗ ನಾನು ದುಬೈ ಜಾಬ್ ಟ್ರೈ ಮಾಡೋಕ್ಕೆ ಈ ರೆಸ್ಯೂಮ್ನ ಯಾವ ಥರ ಇರಬೇಕು ಅನ್ನೋ ಒಂದು ಸ್ಟ್ಯಾಂಡರ್ಡ್ನ ರೆಸ್ಯೂಮ್ನ ನಾನು ನಿಮಗೆ ತೋರಿಸ್ತೀನಿ. ಆದಷ್ಟು ಅಪ್ಲೋಡ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ನನ್ನ ಚಾನಲಲ್ಲಿ. ಸೊ ಆ ತಕ್ಕ ಹಾಗೆ ನೀವು ರೆಸ್ಯೂಮ್ನ ರೆಡಿ ಮಾಡ್ಕೊಳ್ಳಿ. ನಾನು ಆದಷ್ಟು ಬೇಗ ಅದು ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ನಾನು ITA ಮತ್ತು ಡಿಪ್ಲೊಮೋದವ್ರಿಗೆ ಕೂಡ ಹೇಳಿದ್ದೆ, G9 ವೆಬ್ಸೈಟ್ ಯಾವುದಿದೆ ಆನ್ಲೈನ್ ಜಾಬ್ ಟ್ರೈ ಮಾಡೋಕ್ಕೆ, ಅದು ಕೂಡ ಆದಷ್ಟು ಬೇಗ ಅದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ನಾನೇನದು ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಜಾಬ್ನ ವೆಬ್ಸೈಟ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದು ಒಂದು ಎಲ್ಲರೂ ಅಪ್ಲೈ ಮಾಡ್ಬೋದು. ITA ಡಿಪ್ಲೊಮೊ ಮತ್ತು 10th 12th ಆಗಿರೋರು ಕೂಡ ಅದರಲ್ಲಿ ಅಪ್ಲೈ ಮಾಡ್ಬೋದು. ಅದು ಯಾವ ಥರ ಮತ್ತು ಯಾವ್ಯಾವ ವೆಬ್ಸೈಟ್ ಇದೆ ಅನ್ನೋದನ್ನು ಆದಷ್ಟು ಬೇಗ ನಿಮ್ಮ ಎದುರುಗಡೆ ತರ್ತೀನಿ. ಅದನ್ನು ಯಾವ ಥರ ಅಪ್ಲೈ ಮಾಡೋದು ಅನ್ನೋದು ನಾನು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವಿಡಿಯೋಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡ್ತಾಯಿರಿ. ನಾನು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಪ್ರಾಪರಾಗಿ ನಿಮಗೆ ಒಂದು ಮಾಹಿತಿ ಕೊಡೋ ಟ್ರೈ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಜಾಬ್ ಯಾರೆಲ್ಲ ಸರ್ಚ್ ಮಾಡ್ತಾಯಿದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ನ ಮಾಡೋದನ್ನು ಮರಿಬೇಡಿ. ಆಮೇಲೆ ನಿಮ್ಮ ಅಭಿಪ್ರಾಯನ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ರಿಪ್ಲೈ ಮಾಡ್ತೀನಿ. ಆಮೇಲೆ ನೀವು ನನ್ನ ಮೇಲ್ ID ಕೂಡ ಪರ್ಸ್ನಲಾಗಿ ಮೇಲ್ ಕೂಡ ಮಾಡ್ಬೋದು, ಅದು ಕೂಡ ನಾನು ರಿಪ್ಲೈನೂ ಕೂಡ ಕೊಡ್ತೀನಿ. ಏನಪ್ಪ ಅಂದರೆ ಎಲ್ಲನೂ ನಾನು ಒಂದೇ ವೀಡಿಯೋಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ವೀಡಿಯೋ ಲೆಂತಿಯಾಗಿ ಆಗುತ್ತೆ. ಹಂಗಾಗಿ ಯಾರೂ ನೋಡೋಲ್ಲ ಅಷ್ಟಾಗಿ. ಸೊ ಹಂಗಾಗಿ ನಾನು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ನ ಹೇಳ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಎಲ್ರಿಗೂ ನಮಸ್ಕಾರ.